ನಾವಿವತ್ತು ಹೋಗ್ತಾ ಇರೋದು ಗೋಕರ್ಣದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ಗೆ. ಸನ್ಸೆಟ್ಗೆ ತುಂಬಾ ಫೇಮಸ್ ಆಗಿರೋದು ಈ ಬೀಚ್, ಕೂಡ್ಲೆ ಬೀಚ್. ಗೋಕರ್ಣದಲ್ಲಿ ಯಾವ ಬೀಚ್ಗೆ ಹೋದ್ರೂ ಅರ್ಧ ಕಿಲೋಮೀಟರ್ ಹಿಂದೆನೇ ಗಾಡಿ ಪಾರ್ಕಿಂಗ್ ಮಾಡಿ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಇಲ್ಲೆಲ್ಲ ಟ್ರೆಕ್ಕಿಂಗೇ ಫೇಮಸ್ಸು. ಧ್ಯಾನ, ಕೂಲ್ ಆ್ಯಂಡ್ ಕಾಮ್ ಆಗಿರೋಕ್ಕೆ ಫೇಮಸ್ ಆಗಿರೋದೇ ಈ ಕೂಡ್ಲೆ ಬೀಚ್. ಕೂಡ್ಲೆ ಬೀಚು ಸನ್ಸೆಟ್ಗೆ ಫೇಮಸ್ ಆಗಿರೋದ್ರಿಂದ ನಾವು ಹೋಗಿದ್ದೆ ಸಂಜೆ 5 ಗಂಟೆಗೆ. ಗೋಕರ್ಣ ಸರೌಂಡಿಂಗ್ ಬೀಚ್ಗಳಿಗೆ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರ್ ಟು ಮಾರ್ಚ್. ಬೇರೆ ಕಡೆ ಎಲ್ಲ ನಡೀತಾ ಇದ್ರೆ ಸುಸ್ತು ಎಲ್ಲ ಆಗ್ತಾ ಇರುತ್ತೆ, ಬಟ್ ಅದೇ ಬೀಚ್ಗೆ ಅಂದರೆ ಡ್ಯಾನ್ಸು, ರನ್ನಿಂಗ್ ರೇಸು ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಗಾಡಿ ಪಾರ್ಕಿಂಗ್ ಮಾಡಿ ಆ ಬೀಚ್ ಹತ್ರ ಹೋಗೋ ದಾರಿ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಸಂಜೆ ಏನಾದರೂ ಬಂದರೆ ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಇಂತೂ ಫೈನಲಿ ಕೂಡ್ಲೆ ಬೀಚಿಗೆ ರೀಚ್ ಆದ್ವಿ. ವಾವ್! ಆ್ಯಕ್ಚುಲಿ ಬೀಚ್ಗಳಂದರೆ ಎಲ್ಲ ಒಂದೇ ಥರ ಇರುತ್ತೆ, ಬಟ್ ಇದು ಒಂದು ಬೀಚ್ಗೂ ಇನ್ನೊಂದು ಬೀಚ್ಗೂ ತುಂಬಾ ಡಿಫ್ರೆಂಟ್ ಆಗಿದೆ. ಕೂಡ್ಲೆ ಬೀಚ್ ಕೂಡ ಸಿಟಿಯಿಂದ 6 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಕೂಡ್ಲೆ ಬೀಚಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳೋದಾದರೆ ಸ್ವಿಮ್ಮಿಂಗ್ ಮಾಡ್ಬೋದು, ಸನ್ ಬಾತಿಂಗ್, ಯೋಗ, ಮೆಡಿಟೇಷನ್, ಬೀಚ್ ಟ್ರಕ್ಕಿಂಗ್ ಎಲ್ಲದಕ್ಕೂ ಇದು ತುಂಬಾ ಫೇಮಸ್ ಆಗಿದೆ. ಬೇರೆ ಬೀಚ್ಗಳ ಕಂಪೇರ್ ಮಾಡಿದ್ರೆ ಕೂಡ್ಲೆ ಬೀಚು ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ತುಂಬ ಕಾಮ್ ಆಗಿರುತ್ತೆ ಪ್ಲೇಸು, ಫೀಲ್ ಕೊಡುತ್ತೆ. ಈ ಬೀಚಲ್ಲಿ ಸಂಜೆ ಸನ್ಸೆಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಸನ್ಸೆಟ್ ಟೈಮಲ್ಲಿ. ಕೆಲವೊಂದು ಪ್ಲೇಸ್ಗಳ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಅದು ಕಡಿಮೆ ಅನಿಸುತ್ತೆ. ಅಂಥ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಈ ಪ್ಲೇಸ್ ಕೂಡ ಒಂದು. ಕಂಪ್ಲೀಟಾಗಿ ಸನ್ಸೆಟ್ನ ನೋಡಿ ತುಂಬಾ ಖುಷಿ ಆಯಿತು. ಒಂಥರ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಗೋಕರ್ಣಕ್ಕೆ ಬಂದಾಗ ಮಿಸ್ ಮಾಡ್ದೇ ಕೂಡ್ಲೆ ಬೀಚಿಗೆ ವಿಸಿಟ್ ಮಾಡಿ. ಕೂಡ್ಲೆ ಬೀಚಿಂದ ಓಮ್ ಬೀಚು ಎಲ್ಲನೂ ಇನ್ನೂ 2 ಸಲ ನೋಡಿದ್ವಿ. ಬಟ್ ಅಲ್ಲಿಂದ ನಮಗೆ ಆಫ್ ಮೂನ್ ಬೀಚ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಆಫ್ ಮೂನ್ ಬೀಚ್ಗೆ ಟ್ರಕ್ಕಿಂಗಲ್ಲೇ ಹೋಗಬೇಕು, ಬಟ್ ಎಲ್ಲ ಟಯರ್ಡ್ ಆಗಿರೋದ್ರಿಂದ ಟ್ರಕ್ಕಿಂಗ್ ಮಾಡಿಕೊಂಡು ಆಫ್ ಮೂನ್ ಬೀಚ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನಾಳೆ ಮಿರ್ಜಾ ಫೋರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ, ಯಾವ ಥರ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. Thank you for watching. Please like, share and subscribe my channel. I will come with another interesting video very soon.